ಹಾಯ್ ಫ್ರೆಂಡ್ಸ್, ಎಲ್ಲರೂ ಎಕ್ಸಾಮ್ ಎಕನಾಮಿಕ್ಸ್ ಚೆನ್ನಾಗಿ ಬರ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫಿಲ್ ಇನ್ ದ ಬ್ಲಾಂಕ್ಸ್ ಎಲ್ಲ ಆನ್ಸರ್ ಮಾಡೋದ. ಒಂದನೇದು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಸಿ ಆನ್ಸರ್ ಬಂದ್ಬಿಟ್ಟು ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಅದೇ ರೀತಿಯಾಗಿ ಎರಡನೇದು TFCU 200ಗಳು ಮತ್ತು TVCU 225ಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. ಆನ್ಸರ್ ಬಂದ್ಬಿಟ್ಟು ಸಿ 425. ಮೂರನೇದು ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೀಗೆನ್ನುತ್ತೇವೆ. ಆನ್ಸರ್ ಬಂದ್ಬಿಟ್ಟು ಎ ರಾಷ್ಟ್ರೀಯ ಆದಾಯ. ಸಮಗ್ರ ಹಣಕಾಸಿನ ಸಂಪನ್ಮೂಲವನ್ನು ಹೀಗೆ ಕರೆಯುತ್ತಾರೆ. ಆನ್ಸರ್ ಬಂದ್ಬಿಟ್ಟು ಬಿ M3. ಈ ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆ ಉದಾಹರಣೆ ಆಗಿದೆ? ಡಿ ಬಂದ್ಬಿಟ್ಟು ಆನ್ಸರ್ ಸಂಪತ್ತಿನ ತೆರಿಗೆ. ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ. ಏನು ಬಂದ್ಬಿಟ್ಟು ಆನ್ಸರ್ ಮಿಶ್ರ. ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆಧಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಸಮ ಉತ್ಪನ್ನ ರೇಖೆ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ? ಈಸಿಯಾಗಿದೆ. ಎಂಟನೇದು ಬೆಳೆ ಪಡೆಯುವ ವರ್ತನೆಯು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ವಿಭಿನ್ನ ಗುಣಲಕ್ಷಣವಾಗಿದೆ. ಒಂಬತ್ತನೇದು ಹಣವನ್ನು ಇಟ್ಟುಕೊಳ್ಳುವ ಪ್ರಮುಖ ಉದ್ದೇಶವೆಂದರೆ ವ್ಯವಹಾರಗಳನ್ನು ನಿಭಾಯಿಸುವುದು. ಹತ್ತನೇದು ಹೂಡಿಕೆಯನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸೇರ್ಪಡೆ ಎಂದು ವ್ಯಾಖ್ಯಾನಿಸಲಾಗಿದೆ. ಇವಾಗ ಹೊಂದಿಸಿ ಬರೆಯಿರಿ ಬನ್ನಿ. ಇವಾಗ ಸರಳ ಬೇಡಿಕೆ ರೇಖೆ. ಆನ್ಸರ್ ಏನು? 4 DP = A - BP. ಪೈ ಅಂದರೆ ಹೇಳಿದ್ದೀನಲ್ಲ, ಪೈ ಅಂದರೆ ಎಕನಾಮಿಕ್ಸಲ್ಲಿ ಒಂದು ಪ್ರಾಫಿಟ್ನ ತೋರಿಸುವಂತಹ ಸಿಂಬಲು. TR - TC. ಆಡಮ್ ಸ್ಮಿತ್ ಕಾಣದ ಕೈ ಕಾರ್ಯಾಚರಣೆ ಆನ್ಸರು. ಅರ್ಥ ಆಯ್ತಾ? ನೆಕ್ಸ್ಟು ತಪಶೀಲ ಪಟ್ಟಿ. ಡಿ ಆನ್ಸರ್ ಬಂದ್ಬಿಟ್ಟು ದಾಸ್ತಾನು ಚಾಲಕ. ನಿರ್ವಹಣಾ ಹೊಂದಾಣಿಕೆ ಡರ್ಟಿ ಹೊಂದಾಣಿಕೆ. ಆ್ಯಕ್ಚುಲಿ ನಾವು ಮ್ಯಾಚ್ ದ ಫಾಲೋಯಿಂಗ್ ನಾವು ಯಾವ್ದು ಓದಿದ್ವಲ್ಲ ಅದೇ ಮಾಡೆಲ್ ಕ್ವಶನ್ ಪೇಪರಿಂದ ಬಂದಿದೆ. ಎಲ್ಲರೂ ಚೆನ್ನಾಗಿ ಬರ್ದಿದ್ದೀರ ಅಂತ ಅಂದ್ಕೊಳ್ತಿದ್ದೀನಿ. ಏನು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆಯಿತಾ? ನೆಕ್ಸ್ಟ್ಗೆ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ನಾನು ಪೊಲಿಟಿಕಲ್ ಸೈನ್ಸು ಅಪ್ಲೋಡ್ ಮಾಡ್ತಿದ್ದೀನಿ ಮಾದರಿ ಪ್ರಶ್ನೆ ಪತ್ರಿಕೆ. ಆದ್ದರಿಂದ ಬೇರೆ ಅವ್ರು ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇರ್ತೀನಿ. ಬಾಯ್ ಬಾಯ್.